ಅಪ್ಪು ಅಂದರೆ ಮೊದಲು ನಮಗೆ ಜ್ಞಾಪಕ ಬರೋದು ಅವರ ನಗು, ಅವರ ಸರಳತೆ, ಅವರ ಹೃದಯ ವೈಶಾಲ್ಯತೆ, ಅದೆಲ್ಲದಕ್ಕಿಂತ ಮೀರಿ ಅವರ ನಟನೆ, ಅವರ ಹಾಡು, ಫೈಟು ಎಲ್ಲ. ಇದೇ 14ನೇ ತಾರೀಕು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅಪ್ಪು ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ನನಗೆ ಒಂದು ಖುಷಿ ಕೊಡೋ ವಿಚಾರ. ಯಾಕೆಂದರೆ ವಜ್ರೇಶ್ವರಿ ಕಂಬೈನ್ಸ್ಗೆ ನಾನು ಪ್ರಪ್ರಥಮವಾಗಿ ಎಂಟ್ರಿ ಕೊಟ್ಟಂಥ ಸಿನಿಮಾ ಅಪ್ಪು ಸಿನಿಮಾ. ಅದು ಪುನೀತ್ ರಾಜ್ಕುಮಾರ್ ಅವ್ರ ಮಗ ಮೊದಲನೇ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸ್ತಿದ್ದಾರೆ ಎಂದಾಗ ಆ ಸಿನಿಮಾ ಯಶಸ್ಸು ಕಾಣಲೇಬೇಕು ಅಂತ ಆಸೆಪಟ್ಟ ಎಲ್ಲ ಅಭಿಮಾನಿಗಳ ಮಧ್ಯೆ ನಾನೊಬ್ಬ ಕೆಲಸಗಾರನಾಗಿ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಅಪ್ಪು ಅವರ ಗುಣ, ಅವರ ನಡತೆ ಮತ್ತು ಅವರ ನಟನೆ ಎಲ್ಲ ನಾನು ನೋಡಿ ತುಂಬ ಖುಷಿಪಟ್ಟೆ. ನಾನು ಆ ಸಿನಿಮಾ ಅಷ್ಟು ಮಟ್ಟದ ದೊಡ್ಡ ಯಶಸ್ಸನ್ನು ಗಳಿಸ್ತು. ಪೂರಿ ಜಗನ್ನಾಥ್ ಅವರು ಆ ಸಿನಿಮಾದ ನಿರ್ದೇಶಕರು, ದತ್ತು ಅವರು ಕ್ಯಾಮ್ರಾಮನ್ನು, ಗುರುಕಿರಣ್ ಅವರ ಮ್ಯೂಸಿಕ್ಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಅವರ ನಟನೆ ಮತ್ತು ರಕ್ಷಿತಾ ಅವರು, ಅಶೋಕ್ ಸಾರು, ಶ್ರೀನಿವಾಸ್ ಮೂರ್ತಿ ಸಾರು ಮತ್ತು ಸತ್ಯಜಿತ್ ಅವರು ನಮ್ಮ ಜೊತೆಗಿಲ್ಲ ಈಗ. ಸತ್ಯಜಿತ್ ಅವರು, ಅವಿನಾಶ್ ಸಾರು, ಸುಮಿತ್ರಾ ಮೇಡಮು, ತುಂಬ ಅದ್ಭುತ ಕಲಾವಿದರು ನಡೆಸಿರುವಂಥ ಸಿನಿಮಾ. ಅಂಥ ದೊಡ್ಡ ಕಲಾವಿದರ ಮಧ್ಯೆ ಅಪ್ಪು ಸಾರು ತುಂಬ ಸರಳವಾಗಿ, ಸಿಂಪಲ್ಲಾಗಿ, ಯಾವುದೇ ಅತಿರೇಕ ಇಲ್ಲದೆ ತುಂಬ ಅದ್ಭುತವಾದ ನಟನೆ ಮಾಡಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಸಿನಿಮಾದ ನಿರ್ಮಾಪಕರು. ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರಲ್ಲಿ ಅರ್ಪಿಸಿ ಮಾಡಿರುವಂಥ ಸಿನಿಮಾ ಇದೇ 14ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅಪ್ಪು ನನಗೆ ಸ್ಪೆಷಲ್ ಏನಪ್ಪ ಅಂದರೆ, ವಜ್ರೇಶ್ವರಿ ಕಂಬೈನ್ಸ್ಗೆ ನಾನು ಮೊದಲ ಬಾರಿಗೆ ಪ್ರವೇಶ ಮಾಡಿದಂಥ ಸಿನಿಮಾ. ಆ ಸಿನಿಮಾದಿಂದ ನನಗೆ ಆ ಕಂಪ್ನಿಯಿಂದ ನಾನೇ ನಿರ್ದೇಶನ ಮಾಡೋದಕ್ಕೆ ನನಗೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಪ್ಪು ಸಿನಿಮಾ. ಆ ಸಿನಿಮಾ ಕೆಲಸ ಮಾಡಿದ್ರಿಂದ ನನಗೆ ಆ ಕಂಪ್ನಿಯಲ್ಲಿ ನಿರ್ದೇಶನ ಮಾಡುವಂಥ ಅವಕಾಶ ಸಿಕ್ತು. ಆಕಾಶ ಅರಸವನ್ನು 2 ಸಿನಿಮಾನ ನಿರ್ದೇಶನ ಮಾಡಿ ಅದ್ಭುತ ಮಟ್ಟದ ಯಶಸ್ಸನ್ನ ಗಳಿಸ್ತು. ಆ ಕುಟುಂಬಕ್ಕೆ ನಾನು ಯಾವಾಗಲೂ ರಿಲೀಸ್ ಆಗ್ತಾಯಿದ್ದೀನಿ. ಇದೇ 14ನೇ ತಾರೀಕು ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸಿನಿಮಾನ ನೋಡಿ ನೀವೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.